सिंदगी बीआरसी ऑफिस के कंप्यूटर ऑपरेटर ने की खुदकुशी की कोशिश, बीईओ पर इल्जाम। बीईओ आरिफ बिरादार ने किया आरोपों का इनकार। सिंदगी बीईओ ऑफिस बीआरसी विभाग में कंप्यूटर ऑपरेटर का काम कर रहा बसवराज मलेगार बीओ आरिफ बिरादार पर रिश्वत मांगने का आरोप लगाते हुए नींद की गोलियां खाकर खुदकुशी करने की कोशिश की। बसवराज स्पंदना एनजीओ के जरिए ठेके पर कंप्यूटर ऑपरेटर का काम कर रहा था। इसी नवंबर एनजीओ के सरकारी तौर पर ठेके की अवधि खत्म होने पर बसवराज काम पर नहीं आ रहा था। कुछ दिन पहले ही दूसरे एनजीओ गुत्ती बसवेश्वर नाम के अपॉइंटमेंट लेटर लाकर बीएओ को दिखाने पर आरिफ बिरादार ने एनजीओ को अधिकृत मेल से इंफॉर्मेशन या डाक खाने से आपके नियुक्त करने की जानकारी मिलने पर ही आप काम कर सकते हैं, ये हमारा सरकारी नियम है। ऑपरेटर बसवराज तनाव में आकर अपने काम से छूटने के डर से अपने काम के छूटने के डर से बीईओ बिरादार पर रिश्वत मांगने का आरोप लगाते हुए आत्महत्या करने का कदम उठाया। बसवराज का बीजापुर के निजी अस्पताल में इलाज चल रहा है। अब वो खतरे से बाहर है। इस मामले की सारी कहानी की सच्चाई बसवराज के ठीक होने के बाद ही पता चलेगी। बीईओ बिरादार का कहना है कि ये मुझ पर बेबुनियाद आरोप लगाकर मेरी अच्छी छवि को खराब करने की साजिश करने का आरोप लगाते हुए कहा कि मुझे सिंदगी बीईओ के तौर पर आए 6 महीने भी नहीं गुजरे, मुझे बसवराज के काम को लेकर कोई जानकारी नहीं। ये इनके एनजीओ के जिम्मेदारी होती है किसको निकालें और किसको नहीं निकालें। जबकि एनजीओ शिक्षण विभाग से ठेके लेने के सारे समझौते पूरे करने के बाद ऐसे टेम्परवरी ऑपरेटरों को ऑफिस में अधिकृत आदेश पत्र देकर ही नियुक्त किया जाने का संदेश देती है। इसमें रिश्वत लेने का सवाल ही पैदा नहीं होता। अगर मैं गलत होता तो अस्पताल पहुंचकर बसवराज की सेहत की जानकारी नहीं लेता। ನಾನು ಪತ್ರ ಬರಲಿ ನಾನು ಇತ್ತು ಹೋಗ್ತೇನೆ ಅಂತ ಹೇಳಿದ್ದೇನೆ ಮತ್ತೆ ಸಂಬಂಧ ಬಂದಿವಿ ಅವ್ರ ಸಂಬಂಧ ಹೇಳ್ತೀನಿ ಅಂತ ಬೇಡ ಅಂದವ ನನಗ ನಾ ಹೇಳ್ತಾನ ಮತ್ ಕೇಳ್ತೀರಿ ಹೋಗಿ ಹೇಳಿ ಮಾತು ಹೇಳ್ತಾನ ನಾನು ಅವ್ರು ತಗೊಳಂಗಿಲ್ಲ ಅಂತ ಹೇಳಿಲ್ಲ ನಾನು ಪೂರಾ ಮಾತು ಕೇಳಿ ಫಸ್ಟ್ ನಂದು ಅವ್ರದ್ದು ಎನ್ಜಿಒ ನವೆಂಬರ್ 30ಕ್ಕೆ ರದ್ದಾಯ್ತು ಎನ್ಜಿಒ ರದ್ದು ಆದ ತಕ್ಷಣ ಹೊಸ ಎನ್ಜಿಒ ಮೂಲಕ ಅಪಾಯಿಂಟ್ಮೆಂಟ್ ಹಾಕಿರತ್ತಂದ್ರು ಅವ್ರು ಅಪಾಯಿಂಟ್ಮೆಂಟ್ ಮಾಡಿದ ತಕ್ಷಣ ಆರ್ಡರ್ ತಗೊಂಬಂದ್ರು ಆರ್ಡರ್ ಕೊಟ್ಟು ಹೋಗ್ರಿ ಅಲ್ಲಿಂದ ಒಂದು ಪೋಸ್ಟ್ಲಿ ಬರ್ಲಿ ಬಂದ ತಕ್ಷಣ ನಾ ತೋತೀನಿ ಅಂತ ಇಷ್ಟೇ ಹೇಳಿದೀನಿ ನಾ ಯಾರು ಅವ್ರು ತೆಗೆದು ಇನ್ನೂ ತಗೊಂಡಿಲ್ಲ ನಾನು ಈಗ ನಾವು ಬಂದಿದ್ದ ಉದ್ದೇಶ ಮಾತಾಡ್ತೀವಿ ಮತ್ತೆ ಅವನಿಗೆ ಅಲ್ಲಿ ತೆಗದೇನು ಇಲ್ಲ ನಾವು ಬಂದಿವಿ ಅದ್ರ ಮೇಲೆ ಅರ್ಥ ಮಾಡ್ಕೊ ನಾವಿನ್ನು ನಮ್ಮ ನೋವಾಗಿದೆ ನಾವು ಇಲ್ಲಿ ಬಂದಿವಿ ತೆಗದಿಲ್ಲ ಸರ್ ನಾವು ಇನ್ನೊಂದು ಎನ್ಜಿಒ ಬಗ್ಗೆ ಲೆಟರ್ ತಂದ ಪೋಸ್ಟ್ಲಿ ಬರ್ಲಿಪ್ಪ ನಾನು ತಗೋತೇನೆ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಬಸವರಾಜ್ ಮಾಳೆಗಾರನವರು ಬಿಒ ಬಿಆರ್ಸಿ ಕಚೇರಿಯಲ್ಲಿ ಜೂನಿಯರ್ ಕಂಪ್ಯೂಟರ್ ಪ್ರೋಗ್ರಾಮರ್ ಆಗಿ ಕೆಲಸ ಮಾಡ್ತಾಯಿದ್ರು. ಎನ್ಜಿಒ ಮೂಲಕ ಸ್ಪಂದನ ಎನ್ಜಿಒ ಮೂಲಕ ನೇಮಕಾತಿಗೊಂಡಿದ್ದರು. ಅವರು ನೇಮಕಾತಿಗೊಂಡು ನವಂಬರ್ 30ಕ್ಕೆ ಅವರ ಒಂದು ಎನ್ಜಿಒ ಅವಧಿ ಮುಗಿದ ತಕ್ಷಣ ಹೊಸ ಎನ್ಜಿಒ ಮೂಲಕ ಅವರು ನೇಮಕಾತಿ ಆಗಬೇಕಾಗಿತ್ತು. ಅವರು ಹೊಸ ಎನ್ಜಿಒದಿಂದ ನೇಮಕಾತಿಗೊಂಡ ನಂತರ ಮೊನ್ನೆ ನನಗೆ 2 ದಿನಗಳ ಹಿಂದೆ ಒಂದು ಪತ್ರ ತೊಗೊಂಬಂದರು, ನಾನು ನೇಮಕಾತಿಗೊಂಡಿದ್ದೇನೆ ಸರ್ ಅಂತ. ಪತ್ರ ಕೊಟ್ಟು ಹೋಗ್ರಿ
ಎನ್ ಜಿ ಒದಿಂದ ನಾನು ಒಂದು ಪತ್ರ ಬರಲಿ ಪೋಸ್ಟ್ ಮೂಲಕ ಅಥವಾ ಮೇಲ್ ಮೂಲಕ ಅದನ್ನು ನೋಡ್ಕೊಂಡು ನಾನು ಪರಿಶೀಲನೆ ಮಾಡಿ ನಿಮ್ಮ ಕಾರ್ಯವೈಖರಿ ಬಗ್ಗೆ ಚರ್ಚೆ ಮಾಡ್ಕೊಂಡು ನಾನು ನಿಮ್ಮ ನೇಮಕಾತಿ ಮಾಡ್ಕೊಳ್ತೇನೆ ಅಂತ ಹೇಳಿದ್ದೆ. ಜೊತೆಗೆ ಈಗಾಗಲೇ ಅವರ ಕಾರ್ಯವೈಖರಿಯನ್ನು ನಾನು ಸುಮಾರು 5 ತಿಂಗಳಿಂದ ನಾನು ಸೇವೆಗೆ ಸೇರಿ ಒಂದು 5 ತಿಂಗಳಾಯ್ತು ಇಲ್ಲಿ ಪರಿಶೀಲನೆ ಮಾಡಿದಾಗ ಕಚೇರಿ ಅವಧಿಯಲ್ಲಿ ಖಾಸಗಿ ಕೆಲಸಗಳನ್ನು ಮಾಡ್ತಿದ್ದು ನಾನು ಅನೇಕ ಬಾರಿ ಗಮನಿಸಿದ್ದೇನೆ. ಈಗ ನಾನು ಕರೆಸಿ ಅವರು ಮೌಖಿಕವಾಗಿ ಎಚ್ಚರಿಕೆ ನೀಡಿದ್ದೆ. ಅದು ಅಲ್ಲದೆ ಅಕ್ಷರದಾಸ ಯೋಜನೆ ಬಿಸಿ ಊಟದ ಏನು ನಾವು ಬೇಡಿಕೆ ಮಾಡ್ತೀವಲ್ಲ ತಾಲೂಕು ಮಟ್ಟದ ಬೇಡಿಕೆ ಮಾಡುವಾಗ ಅವರಿಗೆಲ್ಲ ಶಾಲೆಯನ್ನು ತಂದಂತಹ ಮಾಹಿತಿಗಳನ್ನು ಕೊಟ್ಟು ನಿಗದಿತ ನಮೂನೆಯಲ್ಲಿ ಸಿದ್ಧಪಡಿಸಿ ನಾನು ಸೂಚಿಸಿದ್ದೆ. ನಿಗದಿತ ನಮೂನೆಯಲ್ಲಿ ಮಾಡಲೇ ಇಲ್ಲ. ನಾನು ಬೇರೆಯವ್ರನ್ನ ಕರೆಸ್ಕೊಂಡು ಕೆಲಸ ಮಾಡಿ ಮುಗಿಸಿದೆ. ಈ ರೀತಿ ಇವರು ಖಾಸಗಿ ಕೆಲಸ ಮಾಡೋದ್ರಿಂದ ನನಗೆ ತೊಂದರೆ ಭಾಳ ಆಗ್ತಾಯಿತ್ತು ಆಡಳಿತಕ್ಕೆ. ಈ ಹಿನ್ನೆಲೆಯಲ್ಲಿ ನಾನು ಪರಿಶೀಲನೆ ಮಾಡಿ ನೀನು ತೊಗೊಳ್ಳೋಂಥ ವಿಚಾರ ಮಾಡ್ತೀನಿ, ಜೊತೆಗೆ ಕಟ್ಟುನಿಟ್ಟಾಗಿ ನಿನಗೆ ಸ್ವಲ್ಪ ಸಲಹೆಗಳನ್ನು ಕೊಡ್ತೀನಿ ಅಂತ ನಾನು ಇಷ್ಟೇ ಹೇಳಿದ್ದೆ ಹೊರತಾಗಿ ಅದು ತೊಗೊಳ್ಳೋದಿಲ್ಲ, ನಾನು ದುಡ್ಡು ತೊಗೊಳ್ಳೋ ಅಂತ ನಿನ್ನ ದುಡ್ಡನ್ನು ಕೇಳಿಲ್ಲ ಅವರಿಗೆ. ಯಾಕಂದ್ರೆ ನಾನು ಈಗಾಗಲೇ ನಾನು ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದೆ 4 ತಿಂಗಳಿಂದ 5 ತಿಂಗಳಿಂದ. ತಾವು ನಮ್ಮ ಆಫೀಸ್ ಕಚೇರಿಗೆ ಬಂದು ನಾನು ಸಿಬ್ಬಂದಿಗೆ 34 CRPಗಳಾಗಿರ್ಬೋದು, BRC ಅವರಾಗಿರ್ಬೋದು, BRP ಆಗಿರ್ಬೋದು, ನಮ್ಮ ಸಮಸ್ತ ಎಲ್ಲ ಸಿಬ್ಬಂದಿಯವರಿಗೆ ನನ್ನ ಕಾರ್ಯವೈಖರಿ ಯಾವ ರೀತಿ ಇದೆ ಕಟ್ಟುನಿಟ್ಟಿನ ಶಿಸ್ತಿನಿಂದ ಅತ್ಯಂತ ಕಟ್ಟುನಿಟ್ಟವಾಗಿ ನಾನು ನನ್ನ ಆಡಳಿತ ನಡೆಸ್ತಾ ಇದ್ದೇನೆ. ಈ ಆಡಳಿತ ನಡೆಸುತ್ತಿರುವಾಗ ಅನವಶ್ಯವಾಗಿ ನನ್ನ ಮೇಲೆ ಆರೋಪಗಳು ಮಾಡ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ನಾನು ಕೆಲವೊಬ್ಬರಿಗೆ ಸಹನೆ ಇಲ್ಲದವರು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ನಾನು ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ಇವರ ಒಂದು ಕಾರ್ಯವೈಖರಿಯಿಂದ ನನ್ನ ಆಡಳಿತಕ್ಕೆ ತೊಂದರೆ ಆಗ್ತಾಯಿತ್ತು. ಇದರ ಬಗ್ಗೆ ವಿಚಾರ ಮಾಡಿ ನಿಮ್ಗೆ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಟ್ಟ ನಂತರ ನಾನು ನಿಮಗೆ ತೊಗೊಳ್ತೇನೆ. ಅಲ್ಲಿವರೆಗೆ NGOದಿಂದ ನನಗೆ ಪತ್ರ ಬರಲಿ ಅಂತ ಇಷ್ಟ ಹೇಳಿದೆ ಹೊರತಾಗಿ ಬೇರೆ ನಾನು ಏನೂ ಹೇಳಿಲ್ಲ. ಈ ದಿವಸದಿಂದ ಕಾಂಟ್ರಾಕ್ಟ್ ಮುಗಿದ್ಮೇಲೆ ಆಫೀಸಲ್ಲಿ ಇಲ್ಲ. 1-2 ಸಾರಿ ನನ್ನ ಕಡೆ ಬಂದಿದ್ದರು. ನಾನು ಬಂದಾಗ ಹೇಳಿದೆ, ಸರ್ ಪತ್ರ ಇರಲಿದ್ದು ಅಲ್ಲಿಂದ ಒಂದು ಬರಲಿ, ಬಂದ ತಕ್ಷಣ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ, ಎಲ್ಲ ಸಿಬ್ಬಂದಿ ಚರ್ಚೆ ಮಾಡಿ ಸರಿಯಾಗಿ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ನಂದೇನು ಸಮಸ್ಯೆ ಇಲ್ಲ. ಆ ಪತ್ರ ಬಂದ ತಕ್ಷಣ ನಾನು ತಗೊಳ್ಳೋ ವ್ಯವಸ್ಥೆ ಮಾಡ್ತೀನಿ ಅಂತ ನಾನು ಈಗಾಗಲೇ ಹೇಳಿದ್ದೆ ಅವರಿಗೆ. ನಿಮ್ಮ ಡಿಪಾರ್ಟ್ಮೆಂಟಲ್ ಪ್ರೊವಿಷನ್ ಏನದ? ಈಗ ಮ್ಯಾನ್ಯುವಲ್ ಕೊಟ್ಟರೆ ತೋತೀರಾ ಅಥವಾ ಬೈ ಪೋಸ್ಟ್ ಬೈ ಮೇಲ್? ಯಾವುದು? ಈಗ ಅವನು ಲೆಟರ್ ತಂದು ಕೊಟ್ಟಿದ್ದಾನೆ ಅಂತ ಹೇಳಿದ್ರಲ್ಲ, ಹೌದು ರೀ. ಅದು ನೀವು ಕನ್ಸಿಡರ್ ಮಾಡಲಿಲ್ಲ ಅಂದರೆ ನಿಮ್ಮ ಪ್ರೊವಿಷನ್ ಏನದು? ಯಾವ ರೀತಿ ತೊಗೋಬೇಕು? ನಮ್ಗೆ ಅವರಿಂದ ಬರಬೇಕಲ್ಲ, NGOದವ್ರನ್ನ ಕಳಿಸ್ಬೇಕಲ್ಲ. ಎಷ್ಟು ವರ್ಷವರೆಗೂ ಇವರು ಕಾಂಟ್ರಾಕ್ಟ್ ಮೇಲೆ ಇರ್ತಾರೆ NGO ಥ್ರೂ? 1 ವರ್ಷವರೆಗೆ ಇರ್ತದೆ. NGO ಒಡಂಬಡಿಕೆ ಎಷ್ಟು ಮೇಲೆ ಆಗಿರ್ತದೆ ಅಷ್ಟು 1 ವರ್ಷವರೆಗೆ ಇರ್ತದೆ. ಒಡಂಬಡಿಕೆ ಹೌದು. ಪರ್ ಇಯರ್ ನಿಮ್ಗೆ ಅವ್ರು ಇನ್ಫಾರ್ಮೇಷನ್ ಕೊಡಬೇಕು, ಇವನ್ನ ಕಂಟಿನ್ಯೂ ಆಗಿದ್ದ ಬಗ್ಗೆ, ತೊಗೊಂಡಿದ್ದ ಬಗ್ಗೆ ಇಲಾಖೆಯಿಂದ ಮಾಹಿತಿ ಬರ್ತದೆ. ಸಮಸ್ಯೆ NGOದಿಂದ ಬರಬೇಕು, ಬಂದಂತ ನಾವು ಮಾಡ್ತೀವಿ. ಸಮಸ್ಯೆ ಏನೂ ಇಲ್ಲ. ಅವ್ರಿಗೆ ಕೆಲವೊಂದು ಸಲಹೆ ಸೂಚನೆ ಕೊಟ್ಟು ನಾವು ತೊಗೊಳ್ಳೋಂಥ ವಿಚಾರ ಆಗಿದ್ವಿ. ಅಲ್ಲಿಂದ ಪತ್ರ ಬರಲಿ ತೊಗೊಳ್ತಾನೆ ಬಗ್ಗೆ ನೀವು ಅವ್ರ NGOಕ್ಕೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ? ನೀವು ನಡ್ಕೋತಾನೆ ಅಲ್ಲ ಸರ್, ನಾನು 2-3 ತಿಂಗಳಿಂದ ನೋಡ್ತಾ ಇದ್ದೆ. ಇನ್ನು ಈ ನವಂಬರಕ್ಕೆ ಅಂತ್ಯ ಆಗ್ತಾಯಿದೆ, ಅದು ಅವಧಿ ಕೊನೆಗೊಳ್ತಾ ಇದೆ. ಅಷ್ಟರೊಳಗೆ ಏನು ಮಾಡೋದು ಬೇಡ ಅಂತ ಒಂದು NGO ಸಂಪರ್ಕ ಮಾಡಬೇಕಾದ್ರೆ ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಏನದಲ್ಲ, DDP ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಅವ್ರಿಗೆ ನೀವೇನು ಹೇಳಿದ್ರೆ ನೀವು ಈ ಥರ ಅದಾನ, ಈ ಥರ ಮಾಡ್ತಾನೆ, ಆಫೀಸ್ ಅವರಲ್ಲಿ ನಾನು ತನ್ನ ನಿಜಿ ಕೆಲಸ ಮಾಡ್ತಾನಂತ ಏನಾದರೂ ಇನ್ಫಾರ್ಮೇಷನ್? ನಾ ಇನ್ಫಾರ್ಮೇಷನ್ ಏನು ಹೇಳಿಲ್ಲ, ಮಾಡ್ಕೊಂಡು ಹೋಗಲಿ. ಈ ಸುಮ್ಮೊಂದು ಬುದ್ಧಿ ಮಾತಿಂದ ಎಚ್ಚರಿಕೆ ಕೊಟ್ಟರೆ ಸರಿ ಹೋತಂತ ನಾನು ಯಾವುದು ಸರ್, ಅವ್ರಿಗೆ ಏನಾಗಿದೆ ನನ್ನ ಪರವಾಗಿ ಬೇರೆದವ್ರು ಯಾರಾದ್ರು ತೊಗೊಳ್ತಾರ ಅಂತ ಊಹೆ ಮಾಡ್ಕೊಂಡು ಟ್ಯಾಬ್ಲೆಟ್ ತೊಗೊಂಡಾರೆ ಅಷ್ಟೇ. और खबरों के लिए देखते रहिए B News नेशन।